ಕೆಲವು ಮೀಟ್ರ್ಗಳೇ ಸರಿ ಇರಲ್ಲ. ಕೆಲವು ಆಟೋದವರು ಡಿಮ್ಯಾಂಡ್ ಮಾಡ್ತಾರೆ, ಬಾಯಿ ಬಂದಷ್ಟು ಕೇಳ್ತಾರೆ. ನಾನೇ ಮೊನ್ನೆ ಇದರಿಂದ ಬಂದೆ, ಸ್ಯಾಟಲೈಟಿಂದ ಇಲ್ಲಿಗೆ 100 ರೂಪಾಯಿ ಕೊಟ್ಟಿದ್ದೀನಿ, 40 ರೂಪಾಯಿ ಮೀಟ್ರ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ರಂಗನಾಥ್ ಅಂತ. ಎಷ್ಟು ಅಷ್ಟೇ 30 ರೂಪಾಯಿನೇ ಇರಬೇಕಾಗಿತ್ತು, ಏನು ಜಾಸ್ತಿ ಬೇಕಾಗಿರ್ಲಿಲ್ಲ. 30 ರೂಪಾಯಿನೇ ಇರಬೇಕಾಗಿತ್ತು. ಯಾಕೆಂದ್ರೆ ಏನು ಬಿಸ್ನೆಸ್ ಇಲ್ಲ ಇವಾಗಲೇ. ಎಲ್ಲ ಫ್ರೀ, ಗೌರ್ಮೆಂಟ್ ಸರ್ಕಾರ ಫ್ರೀ ಬಿಟ್ಟ ಮೇಲೆ ಏನು ಬಿಸ್ನೆಸ್ಗಳು ಇಲ್ಲ. ಈಗ ಬೆಳಗಿಂದ ನಾವು ಏನು ಒಂದು 300 ರೂಪಾಯಿ ಮಾಡಿದ್ದೀವಿ, 5 ಗಂಟೆಗೆ ಬಂದು ಏನಿಲ್ಲ, ಎಲ್ಲ ಸುತ್ತಾ ಇದ್ದೀವಿ ಅಷ್ಟೇ. ತೊಂದರೆ ಏನಿಲ್ಲ, ಗ್ಯಾಸ್ ಜಾಸ್ತಿ ಆಗಿದೆ ಅಲ್ವಾ, ಅದಲ್ಲಿ ಇದು ಏರಿಕೆ ಮಾಡಿದ್ದಾರೆ ಅಷ್ಟೇ. ಇದೇನು ಬೇಕಾಗಿಲ್ಲ. 30 ರೂಪಾಯಿನೇ ಚೆನ್ನಾಗಿತ್ತು ನಮ್ಮ ಅನಿಸೋ ಪ್ರಕಾರ. ಇದು 1000 ರೂಪಾಯಿ ಬೇಕು ಇವಾಗ ರೆಡಿ ಮಾಡಿಸ್ಬೇಕಾದ್ರೆ, ಎಲ್ಲ ಚೇಂಜ್ ಮಾಡಿಸ್ಬೇಕು ಅಷ್ಟೇ. ಅದೊಂದು 1000 ರೂಪಾಯಿ ಬಂತು ಇವಾಗ. ಮಾಬೂಬ್ ಅಂತ ದಿನಾನು ಹೊರೆನೇ ಆಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಸರಿ ಇಲ್ಲ. ಸಿದ್ದರಾಮಯ್ಯನೇ ಸರಿ ಇಲ್ಲ ಆದ್ಮೇಲೆ ಸಿದ್ದರಾಮಯ್ಯನ ಸರ್ಕಾರ ಸರಿ ಇರುತ್ತಾ? ಇರಲ್ಲ. ಪಕ್ಕದಲ್ಲಿರೋರು ಎಲ್ಲ ತಿನ್ನೋರೆ, ಅವ್ರಿಗೆ ದುಡ್ಡು ಬಂದ್ರೆ ಆಯ್ತು, ಜನ ಹಾಳಾಗಿ ಹೋಗ್ಲಿ. ಹೌದು ಸರ್, ಏರಿಕೆ ಮಾಡೋದ್ರಿಂದ ಯಾರು ಮಾಡೋದು, ಯಾರಿಗೆ ಹೇಳೋದು? ಮೋದಿ ಅವ್ರಿಗೆ ಹೇಳಿದ್ರೆ ಅವ್ರು ಪಾಪ ನಾವು ಬಿಸಿ ಇದೀವಿ, ನಮ್ಗೆ ಇವೆಲ್ಲ ನೋಡಕ್ ಆಗಲ್ಲ ಅಂತಾರೆ. ಹೌದಾ? ಅವರು ದೇಹದ್ದು ಎಲ್ಲ ಯಾರೋ ಹಾಸ್ಪಿಟ್ಲಲ್ಲಿ ಮಲಗಿದ್ದಾರೆ, ಅವ್ನು ಏನ್ ಮಾಡಕ್ಕಾಗತ್ತೆ? ಅವನಿದ್ರೆ ಅವನ ಅದೃಷ್ಟ ಚೆನ್ನಾಗಿದ್ರೆ ಉಳಿತಾನೆ, ಇಲ್ಲೇ ಹೋಗ್ತಾನೆ ಅಷ್ಟೇ ಅಲ್ವಾ ಸರ್? ನನ್ನ ಹೆಸರು ಶ್ರೀನಿವಾಸ್ ಅಂತ. ಇವಾಗ ಇರೋದ್ರಲ್ಲಿ ಸ್ವಲ್ಪ ರಿಸ್ಕ್ ಇತ್ತು. ಯಾಕಂದ್ರೆ ಗ್ಯಾಸ್ ಯಾವ ಸಮಯದಲ್ಲಿ ಜಾಸ್ತಿ ಆಗುತ್ತೆ, ಯಾವ ಸಮಯದಲ್ಲಿ ಕಮ್ಮಿ ಆಗುತ್ತೆ ಹೇಳೋಕ್ಕಾಗಲ್ಲ. ಅದರಿಂದ ವೇರಿ ಆಗ್ತಾನೆ ಇರ್ತದೆ. ಫಸ್ಟ್ ಇವಾಗ 30 ರೂಪಾಯಿ ಮಿನಿಮಮ್ ಮಾಡಿದಾಗ 36 ರೂಪಾಯಿ ಇತ್ತು ಗ್ಯಾಸು. ಇವತ್ತು 60 ಬಂದಿದೆ ಗ್ಯಾಸು. ಏನು ಮಾಡೋಣ ಹೇಳಿ? ಅದೇ ಏನು ಎಫೆಕ್ಟ್ ಅಂತ ಏನು ಎಫೆಕ್ಟ್ ಆಗಲ್ಲ ಸರ್. ನಾವು ತೀರಾ ಮೀಟ್ರ್ ಚೇಂಜ್ ಮಾಡಲೇಬೇಕು, ಆಲ್ಟ್ರ್ ಮಾಡಲೇಬೇಕು. ನಮ್ಗೇನದು ರ್ಯಾಪಿಡ್ ಓಲಾ ಒಬ್ಬರು ಬಂದಿರೋದ ತೊಂದರೆ ಸರ್. ಅವ್ರು ಕರೆಕ್ಟಾಗಿ ಇದು ಮಾಡೋಲ್ಲ. ಅಯ್ಯೋ ಏನು ಬ್ಯಾನ್ ಆಗಿದೆ ಸರ್? ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರ್ಬೋದು ನೋಡಿ. ಇವು ಟ್ಯಾಕ್ಸಿಗಳು ನಮಗಿಂತ ಕಡಿಮೆ ರೇಟಲ್ಲಿ ಹೋಗ್ತೇವೆ. ನಮಗೆ 5 ಗಂಟೆ ಮೇಲೆ 1.5, 5 ಗಂಟೆವರೆಗೂ 1.5. ಆದರೆ ಇವ್ರಿಗೆ 5 ಗಂಟೆ ಮೇಲೆ 1.5 ಇವ್ರಿಗೆ ಉಲ್ಟಾ, ನಮಗೆ ಇವ್ರಿಗೆ. ಕೃಷ್ಣ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.